ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲದನ್ನು ಬಿಟ್ಟು ಎಲ್ಲ ಆಸೆನೂ ಸಾಯಿಸಿ ಬದುಕ್ತಿದ್ರೆ ನೀವುಗಳ ಅಯ್ಯೋ ಅನ್ನೋದು ಹಾಗಿರ್ಲಿ, ನೆಮ್ಮದಿಯಿಂದ ಒಂದು ಕಪ್ ಕಾಫಿ ಕೂಡ ಕುಡಿಯೋಕ್ ಬಿಡೋದಿಲ್ಲ. ಅತ್ತೆ, ಅಜ್ಜಿ, ಅಯ್ಯೋ ರಕ್ತ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಅತ್ತೆ, ನಾನು ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬರ್ತೀನಿ. ಅಜ್ಜಿ, ಎಷ್ಟು ಪೊಗರು ಅವಳಿಗೆ. ನಮ್ಮ ಅಜ್ಜಿಗೆ ರಕ್ತ ಬರೋ ಹಾಗೆ ಮಾಡ್ತಾಳೆ ಅವಳನ್ನ. ಹೋಗ್ಲಿ ಬಿಡು, ಹೀಗಾಗಿರೋ ಗಲಾಟೆನೇ ಸಾಕು. ಅವಳ ವಿಷಯ ನಮ್ಗೆ ಗೊತ್ತಿರೋದೇ ಅಲ್ವಾ, ಮತ್ತೇನಾದ್ರೂ ಹೇಳಿದ್ರೆ ಇದಕ್ಕಿಂತ ದೊಡ್ಡದ್ ಮಾಡ್ತಾಳೆ. ಏನ್ ಮಾಡೋದತ್ತೆ, ಎಲ್ಲ ನಮ್ ಕರ್ಮ. ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋ ಅಂತವ್ರು, ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತವ್ರು ಸೊಸೆಯಾಗಿ ಸಿಗ್ತಾರ? ಇನ್ನೊಂದು ಮುಖ್ಯವಾದ ವಿಷಯ, ಇದ್ರ ಬಗ್ಗೆ ದೇವಾಂಶ್ ಹೇಳ್ಬೇಡಿ, ಮತ್ತಿನ್ನೂ ದೊಡ್ಡ ಗಲಾಟೆ ಆಗತ್ತೆ. ಇಲ್ಲಿ ನೋಡಿದ್ರೆ ಇವಳಿಗೆ ಶಾಸ್ತ್ರ, ವೈಭವ, ಅದು ಇದು ಎಲ್ಲ ನಡೀತಾ ಇದೆ. ಆದ್ರೆ ನನ್ ಮೊಮ್ಮಗಳು ಪಾಪ ಅದೆಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಜಾನಕಿ ಹತ್ರ ಮಾತಾಡೋಣ ಅಂದ್ರೆ ಶ್ರೇಯನ್ ಹೆಸರು ಹೇಳಿದ್ರೇನೆ ಉರಿದ್ ಬೀಳ್ತಾನೆ. ಅವಳು ನನ್ ಮಗಳೇ ಅಲ್ಲ ಅಂತ ಫೋಟೋನೆಲ್ಲ ಸುಟ್ಟು ಹಾಕ್ತಾ. ಸುನಂದಂಗೆ ಹೇಳೋಣ ಅಂದ್ರೆ ಈ ವೈದೇಹಿ ಗಲಾಟೆಯಲ್ಲಿ ತನ್ಗೊಬ್ಳು ಸ್ವಂತ ಮಗಳಿದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ. ಮತ್ತೆ ನನ್ನ ಮೊಮ್ಮಗಳನ್ನ ಹೇಗ್ ಮನೆ ಕರೆಸ್ಕೊಳ್ಳೋದು? ಇಷ್ಟ ಇಲ್ಲ ಅಂತಂದ್ರು ಕೆಲವು ದಿನ ಶ್ರೇಯಾ ದೇವಾಂಶ್ಗೆ ಹೆಂಡತಿ ಆಗಿದ್ಲಲ್ವಾ, ಅಷ್ಟೋ ಇಷ್ಟೋ ದಯಾ ದಾಕ್ಷಿಣ್ಯ ಇದ್ದೇ ಇರುತ್ತಲ್ವಾ. ಅವನ ಹತ್ರ ಹೋಗಿನೇ ಮಾತಾಡ್ಬೇಕು. ನೋಡಕ್ಕೆ ಎಲ್ರು ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಹಾ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ನೀವು ಡೀಲ್ ಮುಗಿಸ್ಕೊಂಡು ಬನ್ನಿ. ಅಳಿ ಅಂದ್ರೆ ಏನು ಹೇಳಿ ಅಜ್ಜಿ? ನೀನ್ ತುಂಬಾ ಒಳ್ಳೆಯವನಪ್ಪ, ಮನುಷ್ಯರನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ವಿಷಯ ಏನು ಹೇಳಿ ಅಜ್ಜಿ? ಅದೇ ಕಣಪ್ಪ, ಒಂದ್ಸಲ ಶ್ರೇಯಾ ವಿಷಯ ಮಾತಾಡೋಣ ಅಂತ. ಶ್ರೇಯಾ ವಿಷಯನಾ? ಹೇಳಿ. ಏನೋ ಅವಳ ಹಣೆ ಬರ ಸರಿ ಇಲ್ದೆ ಹೀಗಾಗೋಯ್ತು. ಆದ್ರೆ ನೀನ್ ಹೆಂಡತಿ ಆಗ್ಬೇಕಾದವಳು. ಆದ್ರೂ ಕೆಲವು ದಿನ ನೀನ್ ಹೆಂಡತಿಯಾಗಿದ್ಲಲ್ವಾ, ಅವಳೇನಷ್ಟು ಕೆಟ್ಟವಳ ಹೇಳು? ಏನೋ ಅವಳು ಸಿನಿಮಾ ಮೇಲಿನ ಹುಚ್ಚಿಂದ ಹಾಗೆ ಮಾಡಿದ್ಲು. ಆದ್ರೆ ಅವಳು ಸ್ವಾರ್ಥಿನೇ ಆಗಿದ್ದಿದ್ರೆ ಅಷ್ಟು ದೊಡ್ಡ ಮನೆ ಸೊಸೆ ಸ್ಥಾನನ ಬಿಟ್ಕೊಡ್ತಿದ್ಲಾ ಹೇಳು? ಹೌದು ಅಲ್ವೋ ಹೇಳಪ್ಪ? ನೀವೇ ಹೇಳಿ ಅಜ್ಜಿ. ಇನ್ನೂ ಹೇಳೋದೇನಿದ್ಯಪ್ಪ? ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಮಾಡಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟು ಮನೆಯಿಂದ ಓಡಿಸ್ಬಿಟ್ರು. ಪಾಪ ಎಲ್ಲಿದ್ದಾಳೋ, ಎಷ್ಟು ಕಷ್ಟಪಡ್ತಿದ್ದಾಳೋ, ಯಾರಿಗೆ ಹೇಳಿದ್ರೂ ತಲೆ ಕೆಡಿಸ್ಕೊತಾ ಇಲ್ಲಪ್ಪ. ನೋಡು, ನೀನೇ ದೊಡ್ಡ ಮನ್ಸು ಮಾಡಿ ಶ್ರೇಯಾ ಎಲ್ಲೇ ಇದ್ರು ಮನೆಗೆ ಬರೋ ಹಾಗೆ ಮಾಡಪ್ಪ. ಯಾಕಪ್ಪ ನಾನು ಮಾತಾಡ್ತಾ ಇದ್ರೆ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಒಂದು ದೊಡ್ಡ ಗುಂಡಿ ತೆಗಿಬೇಕು ಅನ್ಕೋತಾ ಇದ್ದೀನಿ. ಇದು ಎಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಈಗ ಗುಂಡಿ ಯಾಕಪ್ಪ? ನಿನ್ನ ಆ ಗುಂಡಿಲ್ ಮುಚ್ಚೋಣ ಅಂತ. ಅಲ್ಲ ಮತ್ತಿನ್ನೇನ್ರಿ, ಮದುವೆ ನಡೀದೆ ಹೋದ್ರು ನಡೆದಿದೆ ಅಂತ ಹೇಳಿ ನನ್ನ ಜೀವನದಲ್ಲಿ ಆಟ ಆಡಿದ ಸಾಲದು ಅಂತ ನನ್ನ ಮನೆ ಮರ್ಯಾದೆ ತೆಗ್ದಿರೋ ಆ ಶ್ರೇಯನ ಮನೆ ಕರ್ಕೊಂಡು ಬಂತ ನನಗೆ ಹೇಳ್ತೀರಾ? ಹೂ ತೆಗ್ದೆ ಇನ್ನೇನು ಮಾಡಬೇಕು?
ಏನಾಯ್ತು ಅಳಿಯಂದ್ರೆ? ಏನಿಲ್ಲ ಅತ್ತೆ, ಪಾಪ ಅಜ್ಜಿ ಶ್ರೇಯಾ ಬಗ್ಗೆ ತುಂಬ ನೊಂದ್ಕೊಂಡು ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಡು ಬಾ ಅಂದರು. ಅಮೇರಿಕದಲ್ಲಿ ಓದ್ಕೊಂಡು ಬಿಸ್ನೆಸ್ ಮಾಡೋಕೆ ಬಂದಿದ್ದೀನಿ. ತುಂಬ ತಿಳ್ಕೊಂಡಿರೋನು ಅನ್ನೋ ಫೀಲಿಂಗ್ ಇತ್ತು ನನಗೆ. ಆದರೆ ತಾಯಿ ಮಕ್ಕಳು ಎಲ್ಲರೂ ಸೇರಿಕೊಂಡು ನನಗೊಂದು ದೊಡ್ಡ ನಾಮ ಹಾಕಿದ್ರಿ. ಆದರೂ ನನ್ನನ್ನು ನಾನು ಹೇಗೋ ಸಮಾಧಾನ ಮಾಡಿಕೊಂಡು ಬದುಕೋಣ ಅಂದ್ಕೊಂಡ್ರೆ ಈ ಅಜ್ಜಿ ಬಂದು ಅಷ್ಟಕ್ಕೂ ಏನೂ ಆಗಿಲ್ಲ ಅನ್ನೋ ಹಾಗೆ, ಏನೋ ಚಿಕ್ಕ ಮಗು ಕಳೆದೋಗಿರೋ ಹಾಗೆ ಹುಡುಕಿ ಮನೆ ಕರ್ಕೊಂಡು ಬಾ ಅಂದರು. ಈಗ ಇಷ್ಟೆಲ್ಲ ನಡೆದ ಮೇಲೂ ನಾನೇ ಹೋಗಿ ಶ್ರೇಯಾನ ಹುಡುಕಿ ಕರ್ಕೊಂಡು ಬಂದೆ ಅನ್ಕೊಳ್ಳಿ. ನನಗಿಂತ ದೊಡ್ಡ ದಡ್ಡ ಶಿಖಾಮಣಿ ಇನ್ಯಾರಾದ್ರೂ ಇರ್ತಾರಾ? ಯಾಕೆ ಹಾಗಂತೀರ ಅಳಿಯಂದ್ರೆ? ನೀವದನ್ನ ಮಾಡಿ ತೋರಿಸಿದ್ದೀರಾ, ಮಾತಲ್ಲಿ ಹೇಳೋದ್ರಲ್ಲಿ ಏನಿದೆ ಬಿಡಿ. ಒಂದು ವೇಳೆ ನಿಮ್ಮ ಮನಸ್ಸಲ್ಲೂ ಅದೇ ರೀತಿ ಏನಾದರೂ ಇದ್ರೆ ಹೇಳಿ, ಪರವಾಗಿಲ್ಲ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡಪ್ಪ, ಏನೋ ಅತ್ತೆ ಗೊತ್ತಾಗದೆ ಹೇಳ್ಬಿಟ್ಟಿದ್ದಾರೆ. ನೀವು ಬನ್ನಿ ಅತ್ತೆ. ಒಬ್ಬೊಬ್ರು ಏನು ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುರು. ಇದು ಮನೆ ಅಲ್ಲ, ದೊಡ್ಡ ಡ್ರಾಮಾ ಕಂಪ್ನಿ ಇದು. ಏನಾಯ್ತು ಬಾವ ನಿಮ್ಗೆ? ಯಾವಾಗ್ಲೂ ಲಗ್ನಾಗ್ತಾ ಇದ್ರಿ, ಇವತ್ ಸಿಟ್ ಮಾಡ್ಕೊಂಡಿದ್ದೀರಾ? ನನ್ನನ್ನು ನೀವು ಸರಿಯಾಗಿ ಮಾತಾಡ್ಸ್ಲೂ ಇಲ್ಲ. ಮಾತಾಡ್ಸ್ಲಿಲ್ವಾ? ಬಾ, ಇವಾಗ ಚೆನ್ನಾಗಿ ಮಾತಾಡಿಸ್ತೀನಿ. ಅಪ್ಪ ಡ್ರಾಮಾ ಕಿಂಗು, ಅಷ್ಟಕ್ಕೆ ನಿಮ್ಮ ಅಕ್ಕನ್ನಲ್ಲ ಕಣೋ, ಮೊದಲು ನಿನ್ನನ್ನು ವಿಚಾರಿಸ್ಕೋಬೇಕು. ಬಾವಾ ನಿಂತ್ಕೊಳ್ಳೋ. ಏಯ್ ನಿಂತ್ಕೋ. ಏಯ್ ನಿಂತ್ಕೋ. ಇದೇ ನಿನ್ಗಿವತ್ತು. ಏಯ್ ಬಾರ. ಪ್ಲೀಸ್ ಬಾವಾ, ಬೇಡ ಬಾವಾ. ಏಯ್ ಅಲ್ಲೇರು. ಬೇಡ ಬಾವಾ. ಎಲ್ಲಿ ಹೊಡೋಗ್ತಾ ಇದ್ಯೋ? ಬಾವಾ ನಾನೇನ್ ಮಾಡಿದೀನಿ ಬಾವಾ? ಕೋಪ ಯಾಕೆ ಮಾಡ್ಕೊಂಡಿದ್ದೀರಾ? ಕೋಪ ಅಲ್ಲ ಕಣೋ, ಸಿಟ್ಟು. ನಿಮ್ಮ ಅಕ್ಕ ನೋಡಿದ್ರೆ ಅವ್ರ ಅಜ್ಜಿಗೆ ಮಾತು ಕೊಟ್ಟಿದ್ದೀನಂತ ಪಾಪ ನಿಜ ಮುಚ್ಚಿಟ್ಲು. ನೀನು ನಿಮ್ಮ ಅಕ್ಕಂಗೆ ಮಾತು ಕೊಟ್ಟಿದ್ದೀನಂತ ನಿಜ ಹೇಳ್ದೆ, ನನಗೆ ಮೋಸ ಮಾಡ್ತೀಯಾ? ಏನ್ ಮಾಡೋದು ಬಾವಾ, ಎಲ್ಲ ಆಗೋಯ್ತು. ಈಗ ಅದ್ರ ಬಗ್ಗೆ ಯೋಚಿಸಿ ಏನ್ ಪ್ರಯೋಜನ? ಆದ್ರೂ ಅಕ್ಕ ಮತ್ತೆ ನೀವು ಪ್ರೀತಿಸಿದ್ದೀರಾ, ಇಬ್ರು ಒಂದಾದ್ರಿ. ಸಂತೋಷವಾಗಿರೋದ್ ಬಿಟ್ಟು ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಯಾಕ ಒಂದು ಸಲ ನನ್ನ ಕೈಗೆ ಸಿಗೋ, ಹೇಳ್ತೀನಿ. ಬೇಡ ಬಾವಾ, ನೀವ್ ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಲೆಟ್ಸ್ ಮೇಂಟೈನ್ ಡಿಸ್ಟೆನ್ಸ್. ಏಯ್ ನಿಂತ್ಕೋ. ಬೇಡ ಬಾವಾ, ಬೇಡ ಬಾವಾ. ಎಲ್ಲರೂ ಒಂದೇ ದೊಡ್ಡ ಡ್ರಾಮಾ ಕಂಪ್ನಿ. ನಮಸ್ತೆ ಮಿನಿಸ್ಟ್ರೆ, ಬರಕ್ಕೆ ಹೇಳಿದ್ರಂತೆ. ಅದೇನಿಲ್ಲಪ್ಪ, ನೀನು ಅದ್ಯಾವುದೋ ಚಿಕ್ಕ ಮ್ಯಾಟ್ರಲ್ಲಿ ಕನ್ಫ್ಯೂಸ್ ಆಗಿದ್ದೆ ಅಂತಲ್ಲ, ಕ್ಲಾರಿಟಿ ಕೊಡೋಣ ಅಂತ ಕರೆಸ್ದೆ. ಅದೇ ನೀನು ನಿನ್ನ ದೊಡ್ಡಪ್ಪನ ಚಾಕುಯಿಂದ ಚುಚ್ಚಿದ್ದೆ ಅಂತಲ್ಲ, ಆದ್ರೆ ಆ ಚಾಕು ಮೇಲಿರೋದು ನಿನ್ನ ಫಿಂಗರ್ ಪ್ರಿಂಟ್ ಅಲ್ಲ ಅಂತ ಶಾಕಲ್ಲಿದ್ಯಂತೆ. ನನಗೆ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗ್ಬೇಡ, ನನಗೆಲ್ಲ ಗೊತ್ತು. ಹೆದರ್ಕೋಬೇಡ, ನಿನ್ನ ಭಯ ಪಡಿಸೋದಿಕ್ಕೋ ವಾರ್ನಿಂಗ್ ಕೊಡೋದಿಕ್ಕೋ ಇಲ್ಲಿ ಕರೆಸ್ಲಿಲ್ಲ. ಆ ಚಾಕು ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ ಇರಲಿಲ್ಲ. ಯಾಕೆ ಅಂತಂದ್ರೆ ಅದು ಡ್ಯೂಪ್ಲಿಕೇಟ್ ಚಾಕು. ನೀನು ಬಳಸ್ತಂತ ಆ ಚಾಕು ನನ್ನ ಹತ್ರ ಇದೆ. ಇದೆ ಅಲ್ವಾ?
ನನ್ನ ಹತ್ರನೇ ಭದ್ರವಾಗಿರುತ್ತೆ ಬಿಡಪ್ಪ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಅರ್ಥ ಆಯ್ತು ಸರ್. ನಾನು ಈಗೇನ್ ಮಾಡ್ಬೇಕು? ನೀನ್ ಏನೂ ಮಾಡ್ಬೇಕಾಗಿಲ್ಲಪ್ಪ. ಮನೆಗೆ ಹೋಗಿ ನೀನ್ ಮತ್ತೆ ಯಾವ ಗಲಾಟೆನೂ ಮಾಡ್ಕೊಳ್ದೆ ಒಳ್ಳೆ ಮನುಷ್ಯನಾಗಿರು. ಸಮಯ ಬಂದಾಗ ಏನು ಮಾಡ್ಬೇಕು ಅನ್ನೋದನ್ನ ನಾನೇ ಹೇಳ್ತೀನಿ. ಓಕೆ ಸರ್. ಹೋಗು. ಅಪ್ಪ, ಮಗಳೇ ವೈದೇಹಿ, ಕೂತ್ಕೊಮ್ಮ. ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ನಿಮ್ ಮಗಳಾಗ್ ನಾನು ಇದ್ದಿದ್ದು ಎಷ್ಟೋ ಜನ್ಮಗಳ ಅದೃಷ್ಟ ಅಪ್ಪ. ನನಗ್ಯಾವತ್ತೂ ನೀವ್ ಯಾವ ಕಷ್ಟನೂ ಕೊಡ್ಲಿಲ್ಲ. ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನನ್ನ ಜೀವನದಲ್ಲಿರೋ ಪ್ರತಿ ಸಂತೋಷಕ್ಕೆ ಮೂಲ ನೀವೇ. ಯಾಕಮ್ಮ ಹೇಗೆ ಮಾತಾಡ್ತಾ ಇದೀಯಾ? ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಅವ್ರ ಸಂತೋಷದಲ್ಲಿ ಭಾಗಿಯಾಗೋದು ಪ್ರತಿ ತಂದೆ ಕರ್ತವ್ಯನಮ್ಮ. ಅದು ಹೆತ್ತ ತಂದೆ ಕರ್ತವ್ಯ ಆಗಿರುತ್ತೆ ಅಪ್ಪ. ಆದ್ರೆ ಒಬ್ಳು ಅನಾಥೇನ ಮನೆ ಕರ್ಕೊಂಡು ಬರೋದಷ್ಟೇ ಅಲ್ಲದೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ನಿಮಗ್ ಮಾತ್ರ ಸಾಧ್ಯ. ಇನ್ನು 10 ಜನ್ಮಗಳು ನಿಮ್ಗೆ ತಾಯಿಯಾಗಿ ಹುಟ್ಟಿದ್ರು ನಿಮ್ ಋಣನ ತೀರ್ಸಕ್ಕಾಗಲ್ಲ. ಅನಾಥೇನಾ? ನೀನ್ ಹೇಗೆ ಅನಾಥೆ ಆಗ್ತೀಯ? ಯಾವ ಕ್ಷಣದಲ್ಲಿ ನಾನು ನಿನ್ನನ್ನು ಎತ್ಕೊಂಡ್ನೋ ಆಗ್ಲೇ ನೀನ್ ನನ್ನ ಮಗಳಾಗ್ಬಿಟ್ಟೆ. ಆದ್ರೂ 25 ವರ್ಷದಲ್ಲಿ ನೀನ್ ಯಾವತ್ತೂ ಆಡ್ತಿರೋ ಮಾತನ್ನ ಈಗ ಯಾಕೆ ಮಾತಾಡ್ತಾ ಇದೀಯಾ? ಇಷ್ಟು ದಿನ ನಾನು ನಿಮ್ ಪ್ರೀತಿನ ಮಾತ್ರ ನೋಡಿದ್ದೀನಿ ಅಪ್ಪ. ಅದಕ್ಕೆ ಯಾವತ್ತೂ ಅನಾಥೆ ಅಂತ ಅನಿಸ್ಲಿಲ್ಲ. ಆದ್ರೆ ಕೆಲವರು ನನ್ನ ಹುಟ್ಟನ್ನ ಪ್ರಶ್ನಿಸ್ತಿದ್ದಾರೆ. ಅವ್ರಿಗೆ ನಾನು ಅನಾಥೆಯಾಗಿ ಕಾಣಿಸ್ತಿದ್ದೀನಿ. ನೀವೆಲ್ಲ ಇದ್ರೂ ಕೂಡ ಇನ್ನು ನನ್ನ ಅನಾಥೆ ಅನಾಥೆ ಅಂತಿದ್ರೆ ಪ್ರಾಣ ಕಳ್ಕೊಂಡ್ ಬಿಡೋಣ ಅನಿಸ್ತಿದೆ ಅಪ್ಪ. ಈಗ ಆ ವಿಷಯ ಎಲ್ಲ ಬೇಡ, ಬಿಟ್ಬಿಡಿ. ಆದ್ರೆ ನನ್ನ ಹುಟ್ಟಿನ ರಹಸ್ಯ ನನ್ನ ಗಂಡನ ಮನೇಲಿ ಪ್ರಶ್ನೆ ಆಗೋಗಿದೆ ಅಪ್ಪ. ಎಲ್ರೂ ಮುಂದೆ ನಮ್ಮ ಅತ್ತೆ ಮಾವ ತಲೆ ಬಗ್ಸೋ ಹಾಗೆ ಮಾಡ್ತಾ ಇದೆ. ಅಂದ್ರೆ ನಾನು ಯಾರು ಅಂತ ಹೇಳಿ ಎಲ್ಲಿ ಸಿಕ್ತೆ? ನಾನು ನನ್ನ ತಂದೆ ತಾಯಿ ಯಾರು? ನನ್ನ ಹುಟ್ಟಿನ ರಹಸ್ಯ ಏನು? ಏನಮ್ಮ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಒಂದಿನ ದೇವಸ್ಥಾನಕ್ಕೆ ಹೋಗಿ ನಾನು ವಾಪಸ್ ಬರ್ತಿರ್ಬೇಕಾದ್ರೆ ಮೆಟ್ಲ ಮೇಲೆ ನಿನಗೆ ಕಾಣಿಸ್ದೆ. ಆ ಕ್ಷಣದಲ್ಲಿ ಮಕ್ಕಳೇ ಇಲ್ದಿದ್ದ ನಾವು ನೀನು ಸಿಕ್ಕಿದ ತಕ್ಷಣ ಆ ದೇವರು ವರ ಕೊಟ್ಟ ಅನ್ಕೊಂಡ್ವಿ. ಅದಕ್ಕೆ ಎಲ್ಲಿಂದ ಬಂದೆ, ಯಾರು ನಿನ್ನ ಹೆತ್ತೋರು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ನನಗೆ ಗೊತ್ತಾಗ್ಲೇಬೇಕಪ್ಪ. ಹೋದ್ ಮನೆಗೆ ಸಿರಿ ಸಂಪತ್ತನ್ನ ತಗೊಂಡು ಹೋಗದೆ ಇದ್ರೂ ಪರವಾಗಿಲ್ಲ. ಅವ್ರ ಗೌರವ ಮರ್ಯಾದೆ ಹೋಗೋದಕ್ಕೆ ಮಾತ್ರ ಕಾರಣ ಆಗ್ಬಾರ್ದು. ಆದ್ರೆ ಈಗ ನನ್ನ ಹುಟ್ಟೆ ಅದಕ್ಕೆ ಕಾರಣ ಆಗ್ತಿದೆ ಅಪ್ಪ. ಅದಕ್ಕೆ ನನ್ನ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು.
ನಿನ್ ನೋವು ನನಗೆ ಅರ್ಥ ಆಗುತ್ತಮ್ಮ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಯಾವತ್ತೋ ಮಾಡಿರ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ, ನಾನು ತಿಳ್ಕೊತೀನಿ. ಆದ್ರೆ ಏನಪ್ಪ ಅದು? ನಿನ್ನ ತಂದೆ ತಾಯಿ ಸಿಕ್ಕಿದ ತಕ್ಷಣ ಈ ತಂದೆನ ಮರೆಯೋದಿಲ್ಲ ಅಲ್ವೇನಮ್ಮ? ಅಪ್ಪ, ನನ್ನ ಸ್ವಂತ ತಂದೆ ಯಾರು ಅಂತ ತಿಳ್ಕೊಳ್ಳೋದು ಇವಾಗ ನನ್ನ ಪರಿಸ್ಥಿತಿಗೆ ಅವಶ್ಯಕತೆ. ಆದ್ರೆ ನೀವು ನನ್ನ ಪ್ರಾಣ, ನನ್ನ ಸರ್ವಸ್ವ. ನನ್ನ ಹೆತ್ತವರಾದ್ರು, ಹುಟ್ಟಿಸಿರೋ ಆ ದೇವ್ರೇ ಆದ್ರು ಎಲ್ರೂ ನಿಮ್ ನಂತರನೇ ಅಪ್ಪ. ಅತ್ತೆ, ತುಂಬಾ ನೋವಾಗ್ತಿದ್ಯಾ? ಪೇನ್ ಕಿಲ್ಲರ್ ಏನಾದ್ರೂ ಕೊಡ್ಲಾ? ಏನು ಬೇಕಾಗಿಲ್ಲ ಕೌಸಲ್ಯ, ಕಡಿಮೆ ಆಗುತ್ತೆ. ಊರ್ಮಿಳಾ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ ಅತ್ತೆ. ದಿನಕ್ಕೂ ಊರ್ಮಿಳಾ ವರ್ತನೆ ಮಿತಿ ಮೀರ್ ಹೋಗ್ತಾ ಇದೆ ಅತ್ತೆ. ಗಂಡ ಅಂದ್ರೆ ಪ್ರೀತಿ ಇಲ್ಲ, ದೊಡ್ಡೋರ್ ಮೇಲೆ ಗೌರವ ಇಲ್ಲ. ಜೋರಾಗಿ ಬೈಯೋಣ ಅಂತಂದ್ರೆ ತಿರ್ಗಿಸ್ ಏನ್ ಉತ್ತರ ಕೊಡ್ತಾಳೋ ಅಂತ ಭಯ ಆಗತ್ತೆ. ಕೌಸಲ್ಯ, ದೇವಾಂಶ್ ವೈದೇಹಿ ಬರ್ತಾ ಇದ್ದಾರೆ, ಅವ್ರ ಎದುರಿಗೆ ಮಾತಾಡ್ಬೇಡ. ಬಂದ್ರ? ಶಾಸ್ತ್ರ ಎಲ್ಲ ಹೇಗಾಯ್ತಮ್ಮ? ಚೆನ್ನಾಗಾಯ್ತು ಅತ್ತೆ. ನೀನ್ ಯಾಕೋ ಬೇಜಾರಲ್ಲಿದ್ಯಾ? ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಇಂದು ಇಂದು ಏನಿದು ಬ್ಯಾಂಡೇಜು? ಏನಾಯ್ತು? ಅಂಥದ್ದೇನೂ ಆಗಿಲ್ವೋ? ಚಿಕ್ಕ ಗಾಯ ಅಷ್ಟೇ. ಚಿಕ್ಕದೋ ದೊಡ್ಡದೋ? ಅಲ್ಲ, ಗಾಯ ಹೇಗಾಯ್ತು? ಏನಾಯ್ತಮ್ಮ? ಅದು ಮೆಟ್ಲಿಂದ ಇಳಿಬೇಕಾದ್ರೆ ಕಾಲ್ ಜಾರ್ಬಿಡ್ತು ದೇವ. ಆಗ ಆ ಕಂಬ ನನ್ನ ಹಣೆಗೆ ತಾಕ್ತು. ಹುಷಾರಾಗಿ ಓಡಾಡ್ಬೇಕಲ್ವ ಇಂದು? ಅಲ್ಲ, ಮೇಲೆ ಕೆಳಗೆ ಓಡಾಡೋ ಅಂಥದ್ದು ಏನಿತ್ತು ನಿನಗೆ? ಹಾಸ್ಪಿಟಲ್ಗೆ ಹೋಗೋಣ ಬಾ, ನಡಿ. ಸರಿ ಹೋಯ್ತು ಬಿಡು. ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿಲ್ವಲ್ಲ, ಸಣ್ಣ ಗಾಯ ಅಷ್ಟೇ ಕಣೋ. ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ. ಹೋಗಮ್ಮ. ಹಬ್ಬ ಸದ್ಯ ನೋಡ್ದ್ಯಾ? ಬ್ಯಾಂಡೇಜ್ ನೋಡಿ ಎಷ್ಟು ಗಾಬರಿ ಆದ. ಕಾರಣ ಗೊತ್ತಾದ್ರೆ ಅಷ್ಟೇ. ಅದು ಇದು ಅಂತ ಹೇಳೋದಕ್ಕಿಂತ ಏನೋ ಆಗೋಗಿದೆ ಅಂತ ಸುಮ್ಮನಿದ್ಬಿಡು. ಹೇಗ್ ಬಿಡಕ್ಕಾಗತ್ತತ್ತೆ? ಇವತ್ತು ಕಾಫಿ ಕಪ್ಪನ್ನು ಎಸೆದ್ಲು, ನಾಳೆ ಇನ್ನೇನು ಎಸಿತಾಳೋ ಏನೋ. ಕಪ್ಪಿನ ಚೂರು ಹಣೆಗೆ ತಗಲಿದ್ದಕ್ಕೆ ಸರಿ ಹೋಯ್ತು, ಕಣ್ಣಿಗೇನಾದ್ರೂ ಬಿದ್ದಿದ್ರೆ ಮೊದಲು ಅವಳು ವರ್ತನೆ ಬದಲಾಯಿಸ್ಕೋಬೇಕತ್ತೆ. ಇಲ್ಲಾಂದ್ರೆ ಮನೇಲಿ ತುಂಬಾ ಸಮಸ್ಯೆಗಳು ಬರುತ್ತೆ.